ಹಾಯ್ ಹಲೋ, ಜಂಕ್ಷನ್ ಟು ಜಂಕ್ಷನ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ RVGS. ಲಾಸ್ಟ್ 2 ವಿಡಿಯೋದಲ್ಲಿ ನಾವು ಚಾನಲ್ ಬಗ್ಗೆ ಇಂಟ್ರೊಡಕ್ಷನ್ ಮತ್ತೆ ನಮ್ದು ಅಪ್ಕಮಿಂಗ್ ಟ್ರಿಕ್ ಬಗ್ಗೆ ಇಂಟ್ರೊಡಕ್ಷನ್ ಅನ್ನು ಕೊಟ್ಟಿದ್ದೀನಿ. ಮತ್ತೆ ಲಾಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ಟ್ರೈನ್ ನಾವು ಬುಕ್ ಮಾಡಿದೀವಿ, ಹೆಂಗ್ ಪ್ಲಾನ್ ಮಾಡಿದೀವಿ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ಯಾವ್ಯಾವ ಪ್ಲೇಸ್ ಅನ್ನ ಕವರ್ ಮಾಡ್ತೀವಿ ಡೀಟೇಲ್ ಆಗಿ ಸ್ವಲ್ಪ ಮಾತಾಡೋಣ. ಫಸ್ಟ್ ನಾವು ಇಲ್ಲಿ ಬೆಂಗಳೂರಿಂದ ಹೊರಡ್ತಾ ಇದ್ದೀವಿ. ಬೆಂಗಳೂರಿಂದ ಮತ್ತೆ 4 ಜನ ಬೆಂಗಳೂರಿಂದ ಹೊರಡ್ತೀವಿ. ಮತ್ತೆ ಇವರು ಪುಣೆದಿಂದ ಬರ್ತಾರೆ. ನಾವು ವಿಜಯವಾಡದಲ್ಲಿ ನಮ್ಮ ಟ್ರೈನ್ ಅನ್ನು ಅವ್ರು ಕ್ಯಾಚ್ ಮಾಡ್ತಾರೆ. ವಿಜಯವಾಡ BZA ಜಂಕ್ಷನ್ ಅದು. ಆ ಜಂಕ್ಷನ್ ಅಲ್ಲಿ ಅವರು ನಮ್ಮ ಟ್ರೈನ್ ಅನ್ನ ಕ್ಯಾಚ್ ಮಾಡ್ತಾರೆ. ಅದು 1:30ಗೆ ಅದು ವಿಜಯವಾಡ ರೀಚ್ ಆಗುತ್ತೆ ನಮ್ದು ಗುವಾಹಟಿ ಎಕ್ಸ್ಪ್ರೆಸ್ ಟ್ರೈನ್. ಪುಣೆಯಿಂದ ಅವ್ರು ಕೂಡ ಕ್ಯಾಚ್ ಆಗ್ತಾರೆ. ಅವ್ರು ನಮ್ಗೆ ಅಲ್ಲಿ ಊಟದ ವ್ಯವಸ್ಥೆನ ಮಾಡ್ಕೊಂಡು, ಅವರು ಊಟ ಮಾಡ್ಕೊಂಡು ನಮ್ಗೆ ಊಟದ ವ್ಯವಸ್ಥೆನ ಅಲ್ಲೇ ಮಾಡ್ತಾರೆ. ಅವ್ರದ್ದು ನಮ್ಗೆ ಪಾರ್ಟಿ ಬೇರೆ ಇದೆ. ಒಬ್ಬರದ್ದು ಬರ್ತ್ಡೇ ಪಾರ್ಟಿ, ಇನ್ನೊಬ್ರದ್ದು ಲವ್ ಸಕ್ಸಸ್ ಪಾರ್ಟಿ. ಅದು ಕೂಡ ನಮ್ಗೆ 2 ಪೆಂಡಿಂಗ್ ಇದೆ. ಆ ಪಾರ್ಟಿಯನ್ನು ಅವ್ರು ಕೊಡ್ತಾರೆ ಅಂತ ಪ್ರಾಮಿಸ್ ಮಾಡಿದ್ದಾರೆ. ವಿಜಯವಾಡ ಜಂಕ್ಷನ್ ಅಲ್ಲಿ ಆ ಪಾರ್ಟಿ ಮುಗಿಸ್ಕೊಂಡು ಸೇಮ್ ನಮ್ ಟ್ರೈನಿಗೆ ಅವ್ರು ಹೋಗ್ತಾರೆ. ನಮ್ದೇ ಕ್ಯಾಬಿನ್ ಕೂಡ ನಮ್ದೇ ಕ್ಯಾಬಿನ್ ಅಲ್ಲಿ ಟಿಕೆಟ್ ಬುಕ್ ಆಗಿದೆ ಅವರಿಗೆ. ಸೇಮ್ ಕ್ಯಾಬಿನ್ ಬುಕಿಂಗ್ ಆಗಿದೆ. ಅಲ್ಲಿಂದ ನಾವು ಡೈರೆಕ್ಟ್ ಆಗಿ ಭುವನೇಶ್ವರ ಅಂದ್ರೆ ಗುರುವಾರ ನೈಟ್ ಹೊರಟು ಶನಿವಾರ ಬೆಳಿಗ್ಗೆ ಭುವನೇಶ್ವರ ಹೋಗಿ ರೀಚ್ ಆಗ್ತೀವಿ. ನೋಡ್ಬೋದು ನೀವು ಇದರಲ್ಲಿ. ಭುವನೇಶ್ವರದಲ್ಲಿ ನಾವು ಇದು ಕಂಪ್ಲೀಟ್ ಪ್ಲಾನ್ ನಾವು ರೆಡಿ ಮಾಡಿರೋದು 30th ಇಂದ August 8 ವರೆಗೆ. ನೀವು ಇದರಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ಬೋದು. ಟೆಂಪಲ್ ಹೋಗ್ತೀವಿ. ಈ ಕಡೆ ಝೂಲಾಜಿಕಲ್ ಪಾರ್ಕ್ ಇದೆ ಒಂದು, ಅದನ್ನ ನೋಡ್ತೀವಿ. ನಂತರ ಜಗನ್ನಾಥ ಟೆಂಪಲ್ ಕೂಡ ಕವರ್ ಮಾಡ್ತೀವಿ. ಮತ್ತೆ ಕೊನಾರ್ಕ್ ಸನ್ ಟೆಂಪಲ್, ಬೈದ್ಯನಾಥ ಜ್ಯೋತಿರ್ಲಿಂಗ, ವಿಷ್ಣು ಪಾದಗಯ, ನಂತರ ಕಾಶಿ ಗಂಗಾ ಆರತಿ, ಘಾಟ್ಸ್ ಅದೆಲ್ಲ ಕವರ್ ಮಾಡೋ ಪ್ಲಾನ್ ಇದೆ. ಇಲ್ಲಿ ನಾವೀಗ ಭುವನೇಶ್ವರಕ್ಕೆ ರೀಚ್ ಆಗೋದು 1:50 ಆಗುತ್ತೆ. ಅಂದ್ರೆ 2:30 ಮ್ಯಾಕ್ಸ್ ಡಿಲೇ ಆದ್ರೂ ಕೂಡ 3 ಗಂಟೆಗೆ ನಾವು ಭುವನೇಶ್ವರ ರೀಚ್ ಆಗ್ತೀವಿ. ಭುವನೇಶ್ವರದಲ್ಲಿ ನಾವು ರೂಮ್ ಇನ್ನು ಯಾವ್ದು ಬುಕಿಂಗ್ ಮಾಡಿಲ್ಲ. ರೂಮ್ ಅಲ್ಲಿ ಹೋದ ನಂತರ ಬುಕಿಂಗ್ ಮಾಡಿ ಭುವನೇಶ್ವರದಲ್ಲಿ ಫಸ್ಟ್ ಡೇ ನಾವು 4 ಟೆಂಪಲ್ ಕವರ್ ಮಾಡುವಂತ ಪ್ಲಾನ್ ಇದೆ. ಒಂದು ಲಿಂಗರಾಜ ಟೆಂಪಲ್, ಮುಕ್ತೇಶ್ವರ ಟೆಂಪಲ್, ರಾಜಾರಾಣಿ ಟೆಂಪಲ್, ಮತ್ತೆ ಖಂಡಗಿರಿ, ಉದಯಗಿರಿ ಕೇವ್ಸ್. ಇದಿಷ್ಟು ಬ್ರೇಕ್ಫಾಸ್ಟ್ ಆದ ನಂತರ ಇದಿಷ್ಟು ಕವರ್ ಮಾಡೋ ಪ್ಲಾನ್ ಇದೆ. ಇದೆಲ್ಲ ಸ್ವಲ್ಪ ಬೇಗ ಮುಗಿತದೆ, ಒಂದು 4 to 5 or 6 hours ಸಾಕು. ಅದಾದ ನಂತರ ಸ್ವಲ್ಪ ಲೇಕ್ ಅಲ್ಲಿನ ಹತ್ರ ಆದ್ರೆ ಯಾವ್ದಾದ್ರು ಒಳ್ಳೆ ಪ್ಲೇಸಸ್ ಇದ್ರೆ ಅದೆಲ್ಲ ಕವರ್ ಮಾಡೋ ಪ್ಲಾನ್ ಇದೆ. ಹಿಂದೆ ಸ್ವಲ್ಪ ಮಾರ್ಕೆಟ್ ಎಲ್ಲ ಅಲ್ಲೇ ವಾಕ್ ಮಾಡಿ ಏನಾದ್ರು ಪರ್ಚೇಸ್ ಇದ್ರೆ ಪರ್ಚೇಸ್ ಮಾಡೋ ಪ್ಲಾನ್ ಮಾಡಿದೀವಿ. ನಂತರ ನೆಕ್ಸ್ಟ್ ಡೇ ಝೂಲಾಜಿಕಲ್ ಒಂದು ದೊಡ್ಡ ಪಾರ್ಕ್ ಇದೆ. ಇಂಡಿಯಾದಲ್ಲೇ 2ನೇ ಅತಿ ದೊಡ್ಡ ಪಾರ್ಕ್ ಅದು. ಆ ಪಾರ್ಕ್ ಬೆಳಿಗ್ಗೆ 8 ಗಂಟೆಗೆ ವಿಸಿಟ್ ಮಾಡಿ ಮಧ್ಯಾಹ್ನ 12 ಗಂಟೆಗೆ ಎಕ್ಸಿಟ್ ಆಗೋ ಪ್ಲಾನ್ ಇದೆ. ಅಲ್ಲಿ ಸುಮಾರು ಎಲ್ಲ ಕವರ್ ಮಾಡ್ಬೋದು. ಇಲ್ಲಿ ಹಾಕಿದೀವಿ ನೋಡಿ, ನೋಡ್ಕೊಳ್ಳಿ. ಟೈಗರ್ ಸಫಾರಿ ಎಲ್ಲ ಇದೆ ಅಂತ ಅಲ್ಲಿ. ಅದು ಕವರ್ ಮಾಡೋ ಒಂದು ಪ್ಲಾನ್ ಮಾಡಿದೀವಿ. ಶಾರ್ಪ್ ಒಂದು 12ರಿಂದ 1 ಗಂಟೆ ಎಕ್ಸಿಟ್. ಊಟ ಮುಗಿಸಿ ಆದ ನಂತರ ನಾವು ಪೂರಿ ಹೊರಡೋ ಪ್ಲಾನ್ ಇದೆ. ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಪೂರಿ ಕಡೆ. ಅದು ಆ ಟೈಮಲ್ಲಿ ನಾವು ಟ್ರೈನ್ ನೋಡ್ತೀವಿ. ಇನ್ ಕೇಸ್ ನಮ್ಮ ರೂಮು ಜಂಕ್ಷನ್ ಹತ್ರನೇ ಇದ್ರೆ, ಭುವನೇಶ್ವರ ಜಂಕ್ಷನ್ ಹತ್ರನೇ ಇದ್ರೆ ಟ್ರೈನ್ ಅಲ್ಲಿ ಹೋಗೋ ಚಾನ್ಸ್ ಇದೆ. ಟ್ರೈನ್ ಅಲ್ಲಿ ಮ್ಯಾಕ್ಸ್ 45 to 1 hour ಆಗುತ್ತೆ ಅಷ್ಟೇ. ಇಲ್ಲದೆ ಇದ್ರೆ ಇನ್ ಕೇಸ್ ರೂಮ್ ನಾವು ಬಸ್ ಸ್ಟ್ಯಾಂಡ್ ಹತ್ರ ಮಾಡಿದ್ರೆ ಅಲ್ಲಿ ಬಸ್ ಅಲ್ಲಿ ಹೋಗೋದು ಪ್ಲಾನ್ ಮಾಡ್ತೀವಿ. ಅರೌಂಡ್ 2 hours ತಗೊಳ್ಬಹುದು ಬಸ್ ಪುರಿಗೆ. ಕರೆಕ್ಟ್ ಆಗಿ ಗೊತ್ತಿಲ್ಲ. ಅಲ್ಲಿ ಹೋದ ನಂತರ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಎಷ್ಟು ಅವರ್ ತಗೊಳ್ತು, ಎಲ್ಲಿಂದ ಹೊರಟಿದೀವಿ ಎಲ್ಲ ಪ್ಲಾನ್ ಆ ವಿಡಿಯೋದಲ್ಲಿ ಬರ್ತದೆ. ಈಗ ಜಸ್ಟ್ ಅಪ್ರಾಕ್ಸಿಮೇಟ್ಲಿ 1.5 hour ತಗೊಳ್ಬೋದಂತೆ. ಪುರಿಯಲ್ಲಿ ಹೋದ ನಂತರ ಪುರಿಗೆ ಹೋಗೋದು ನಾವು ಆದಿತ್ಯವಾರ 3 ಗಂಟೆ 4 ಗಂಟೆಗೆ ಪುರಿಗೆ ಹೊರಡ್ತೀವಿ. ಆದಿತ್ಯವಾರ ಸಂಜೆ ಪುರಿ ರೀಚ್ ಆಗಿ ರೂಮ್ ಮಾಡಿ ಟೈಮ್ ಸಿಕ್ಕಿದ್ರೆ ದರ್ಶನಕ್ಕೆ ಹೋಗ್ತೀವಿ. ಇಲ್ಲ ಅಲ್ಲಿ ನಿಯರ್ ಬೈ ಮಾರ್ಕೆಟ್, ಬೀಚ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋ ಪ್ಲಾನ್ ಇದೆ. ಮತ್ತೆ ನೆಕ್ಸ್ಟ್ ಡೇ ಪುರಿಯಲ್ಲಿ ಅಂದ್ರೆ ಸೋಮವಾರ ಜಗನ್ನಾಥ ದರ್ಶನ. ಇನ್ ಕೇಸ್ ಹಿಂದಿನ ದಿನ ದರ್ಶನ ಟೈಮ್ ಆಗದೆ ಇದ್ರೆ ಸೋಮವಾರ ಬೆಳಿಗ್ಗೆನೆ ಜಗನ್ನಾಥ ದರ್ಶನ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ದರ್ಶನ ಎಲ್ಲ ದರ್ಶನ ಕ್ಲಿಯರ್ ಆಗಿ ಮಾಡ್ಕೊಂಡು ಒಂದು ಮಧ್ಯಾಹ್ನದ ಟೈಮಲ್ಲಿ ಕೊನಾರ್ಕ್ ಸನ್ ಟೆಂಪಲ್ ವಿಸಿಟ್ ಮಾಡ್ತೀವಿ. ಅಲ್ಲೊಂದು 5 hours ಸಂಜೆವರೆಗೆ ಅಲ್ಲೇ ಆಗುತ್ತೆ. ಬರೋದು ಸ್ವಲ್ಪ ಲೇಟ್ ಆಗ್ಬೋದು ಅಲ್ಲಿ. ಒಂದು ನಂತರ ರೂಮಿಗೆ ಹೋಗಿ ರೆಸ್ಟ್ ಮಾಡ್ತೀವಿ. ಅದಾದ್ಮೇಲೆ ಬೆಳಿಗ್ಗೆನೆ ಡೈರೆಕ್ಟ್ ಆಗಿ ರೂಮಲ್ಲಿ ರೆಸ್ಟ್ ಮಾಡ್ತೀವಿ. ರೆಸ್ಟ್ ಮಾಡೋದು ನೆಕ್ಸ್ಟ್ ಡೇ ಕೂಡ ಪುರಿಯಲ್ಲಿ ಸ್ವಲ್ಪ ದರ್ಶನ ಮಾಡಿ ಟ್ರೈ ಮಾಡ್ತೀವಿ. ದರ್ಶನ ಏನಾದ್ರು ರಶ್ ಇಲ್ಲದೆ ಇದ್ರೆ ಪುರಿಯಲ್ಲಿ ದರ್ಶನ, ಇಲ್ಲದೆ ಇದ್ರೆ ಅಲ್ಲಿ ನಿಯರ್ ಬೈ ಪ್ಲೇಸಸ್ ಸ್ವಲ್ಪ ಬೀಚ್ ಹತ್ರ ಇರೋ ಟೆಂಪಲ್, ಸ್ಮಾಲ್ ಟೆಂಪಲ್ ಎಲ್ಲ ಇದೆ. ಆಂಜನೇಯ ಟೆಂಪಲ್ ಬೇರೆ ಇದೆ ಅಂತ ಅದೆಲ್ಲ ನೋಡಿ ಆದ ನಂತರ ಸೇಮ್ ಡೇ ಅಂದ್ರೆ ನೆಕ್ಸ್ಟ್ ಡೇ ಮಂಗಳವಾರ ಬೆಳಿಗ್ಗೆ ಎಲ್ಲ ಸ್ವಲ್ಪ ಕಡೆ ಬೀಚ್ ನೋಡೋದು, ಇಲ್ಲ ಹತ್ರ ಟೆಂಪಲ್ಸ್ ವಿಸಿಟ್, ಹತ್ರ ಮಾರ್ಕೆಟ್ ಪ್ಲೇಸಸ್ ಎಲ್ಲ ಕವರ್ ಮಾಡಿ ಆದ್ಮೇಲೆ
ನಂತರ ನಾವು ಬೈದ್ಯನಾಥ್ ಕಡೆ ಹೊರಡೋದು. ಬೈದ್ಯನಾಥ್ ಕಡೆ ಆಲ್ರೆಡಿ ಹೇಳಿದೀನಿ 3 ಗಂಟೆಗೆ ಟ್ರೈನು, ಕೆಲವೊಂದ್ಸಲ ಅದು ರೀಶೆಡ್ಯೂಲ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. 5 ಗಂಟೆನೂ ಆಗ್ಬೋದು, 6 ಗಂಟೆನೂ ಆಗ್ಬೋದು, ಡಿಲೇ ಚಾನ್ಸಸ್ ಇದೆ. ಮಂಗಳವಾರ ಅದು ಒಂದೇ ಟ್ರೈನ್ ಇರೋದು ಪುರಿಯಿಂದ ಗುವಾಹಟಿ ಎಕ್ಸ್‌ಪ್ರೆಸ್. ಅದು ASN ವರೆಗೆ ಮಾತ್ರ ಹೋಗುತ್ತೆ ಕೋಲ್ಕತ್ತಾ. ಅಲ್ಲಿಂದ ನಾವು ಇನ್ನೊಂದು ಟ್ರೈನಲ್ಲಿ JSME ಹೋಗ್ತೀವಿ. JSME ಸ್ಟೇಷನ್‌ಗೆ ಹೋಗ್ತೀವಿ. ಅಲ್ಲಿಂದ ಬಸ್ ಆದ್ರೆ ಜಸ್ಟ್ ಹಾಫ್ ಆನ್ ಅವರ್ ಟು 1 ಅವರ್ ಜರ್ನಿ ಅಷ್ಟೇ. JSMEಗೆ ಹೋದ ನಂತರ ಅದು ರಾತ್ರಿ 2 ಗಂಟೆ 3 ಗಂಟೆ ಹಂಗೆ, ಬುಧವಾರ ರಾತ್ರಿ 2 ಗಂಟೆ 3 ಗಂಟೆ ಹಂಗೆ ರೀಚ್ ಆಗ್ತೀವಿ. ಅಲ್ಲಿ ಬುಧವಾರ 3 ಗಂಟೆ ರೀಚ್ ಆದ್ರೆ JSMEಯಿಂದ ಆ ಕಡೆ ಮತ್ತೊಂದು 1 ಅವರ್ ಬೇಕಾಗುತ್ತೆ. ಬಸ್ಸಲ್ಲಿ ಹೋಗೋದು, ಟ್ರೈನ್ ಕೂಡ ಪ್ಲಾನ್ ಮಾಡ್ಬೋದು. ಅಲ್ಲಿ ಯಾವ ಸ್ಪಾಟ್ ಅಲ್ಲಿ ಯಾವ ತರ ಪರಿಸ್ಥಿತಿ ಇದೆ ನೋಡಿ ಆ ತರ ಅಲ್ಲಿ ಡಿಸಿಷನ್ ಮಾಡೋದು. ಅಲ್ಲಿ ಬೈದ್ಯನಾಥ ಸೇಮ್ ಡೇ ಬುಧವಾರ ಒಂದು ಕಂಪ್ಲೀಟ್ ನಾವು ಬೈದ್ಯನಾಥ್ಗೆ ಇಟ್ಟಿದ್ದೀವಿ. ಬೈದ್ಯನಾಥ್ ದರ್ಶನ ಮುಗಿಸಿ ಊಟ ಎಲ್ಲ ಮಾಡ್ಕೊಂಡು ನೈಟ್ ಸ್ವಲ್ಪ ಏನೋ ಟೈಮ್ ಸಿಕ್ಕಿದ್ರೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ 8 ಗಂಟೆಗೆ ನಾವು ಬೈದ್ಯನಾಥಿಂದ ಮತ್ತೆ ಪುನಃ JSNಗೆ ಬಂದು JSN ಇಂದ ASN ಜಂಕ್ಷನ್, ಆವಾಗಲೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ASNಗೆ ಬಂದು ನಾವು ಆ ಕಡೆ ಗಯಾ ಕಡೆ ಹೋಗ್ಬೇಕು. ಅಲ್ಲಿ ASN ಬರುವಾಗ ನಮ್ಗೆ ಒಂದು 10:30 11 ಗಂಟೆ ಆಗುತ್ತೆ. ನಮಗೆ ಸೇಮ್ ನೆಕ್ಸ್ಟ್ ಟ್ರೈನ್ ಇರೋದು ASN ಇಂದ 11:45 12 ಗಂಟೆಗೆ ಟ್ರೈನ್ ಇದೆ. 12 ಕಾಲಂಗೆ ಟ್ರೈನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಗಯಾ ಅಂದ್ರೆ ನೆಕ್ಸ್ಟ್ ಗುರುವಾರ ಬೆಳಿಗ್ಗೆ ಒಂದು 6 ಗಂಟೆ ಹಂಗೆ ನಾವು ಗಯಾ ರೀಚ್ ಆಗ್ತೀವಿ. ರೀಚ್ ಆಗಿ ರೂಮು ಫ್ರೆಶ್ ಅಪ್ ಎಲ್ಲ 6 ಗಂಟೆ ಒಳಗೆ ನಮ್ದು ಆಗುತ್ತೆ. ಅಷ್ಟು ಬೇಗ ಟೈಮ್ ಇದೆ ನಮಗೆ. ಅದಾದ್ಮೇಲೆ ಅಲ್ಲಿ ವಿಷ್ಣುಪಾದ ಟೆಂಪಲ್ಗೆ ಹೋಗಿ ಅಲ್ಲಿ ಏನು ಪ್ರೊಸೀಜರ್ಸ್ ಏನಿದೆ ದರ್ಶನ ಅದೆಲ್ಲ ಮಾಡಿಕೊಂಡು ಟೈಮ್ ಇದ್ರೆ, ಮೋಸ್ಟ್ಲಿ ಟೈಮ್ ಇರುತ್ತೆ, ಟೈಮ್ ಇದ್ರೆ ಬೋದು ಅಲ್ಲಿಂದ 13 ಕಿಲೋಮೀಟರ್ಸ್ ಅಷ್ಟೇ, ಅದನ್ನು ವಿಸಿಟ್ ಮಾಡಿ ಅಲ್ಲಿಂದ ನಾವು ಊಟ ಮಾಡ್ಕೊಂಡು 2-3 ಗಂಟೆ ಒಳಗೆ ನಾವು ಮತ್ತೆ ಪುನಃ ಗಯಾ ಜಂಕ್ಷನ್ಗೆ ಬರಬೇಕು. ಆ ಜಂಕ್ಷನ್ ಇಂದ ಮತ್ತೆ 3 ಗಂಟೆಗೆ ನಮ್ಮ ಟ್ರೈನ್ ಇದೆ, ಹೇಳಿದ್ದೀನಿ ಆಲ್ರೆಡಿ. 2:45 ಟ್ರೈನ್ ಬರುತ್ತೆ, 3 ಗಂಟೆ ಆಗ್ಬೋದು. 3 ಗಂಟೆ ಟ್ರೈನಿಗೆ ನಾವು ಹೋಗ್ತೀವಿ, ವಾರಣಾಸಿ ಕಡೆ ಪ್ರಯಾಣ ಬೆಳೆಸ್ತೀವಿ. ಯಾಕೆ ನಾ ಈ ಜಂಕ್ಷನ್ ಟು ಜಂಕ್ಷನ್ ಚಾನಲ್ ಹೆಸರು ಇಟ್ಟಿದೆ ಅಂದ್ರೆ, ನಮ್ಮ ಟ್ರೈನ್ ಯಾವ ತರ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾವ ಟ್ರ್ಯಾಕ್ಗಳು ರೂಟ್ ಅನ್ನು ಹೆಂಗ್ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಎಲ್ಲ ಜಂಕ್ಷನ್ ಎಲ್ಲದು ನಮ್ಮ ಟೆಂಪಲ್ಗೆ ಕನೆಕ್ಟ್ ಆಗುತ್ತೆ. ಫೇಮಸ್ ಟೆಂಪಲ್ ವಾರಣಾಸಿ ಇರ್ಬೋದು, ಅಲ್ಲೂ ಕೂಡ ಜಂಕ್ಷನ್ ಇದೆ. ಈ ಕಡೆ ಗಯಾ ಜಂಕ್ಷನ್, ಭುವನೇಶ್ವರ ಜಂಕ್ಷನ್, ಎಲ್ಲ ಅಕ್ಕಪಕ್ಕ ನಮ್ದು ಹಿಸ್ಟಾರಿಕಲ್ ಪ್ಲೇಸಸ್ ಇರೋದು. ಅದಕ್ಕೆ ಈ ಚಾನಲ್ ಕೂಡ ಜಂಕ್ಷನ್. ನಾವು ಪ್ಲೇಸ್ ಹುಡುಕಿದ್ದು ಕೂಡ ಗಯಾ ಬಂದಿದ್ದು ಆ ಜಂಕ್ಷನ್ ನೋಡುವಾಗಲೇ ನಮ್ಗೆ ಗಯಾ ನಿಯರ್ ಬೈ ಪ್ಲೇಸ್ ಅಂತ ಗೊತ್ತಾಗಿ ಬುಕ್ ಮಾಡಿರೋದು. ಸೊ ಈ ಗಯಾದಿಂದ ನಾವು 2:30 ಹಂಗೆ 2:45 ಹಂಗೆ ಮುಗಿಸ್ತೀವಿ. ಟ್ರೈನ್ ಕೂಡ ಆನ್ ಟೈಮ್ ಬರೋ ಚಾನ್ಸಸ್ ಇದೆ. ಅದು 6:45ಕ್ಕೆ ಗುರುವಾರ 6:45ಕ್ಕೆ 7:30 ಹಂಗೆ ನಮ್ಗೆ ಕಾಶಿಗೆ ಹೋಗುತ್ತೆ. ಆ ಕಾಶಿಯಲ್ಲಿ ನಾವು ಜಂಗಮವಾಡಿ, ಆಲ್ರೆಡಿ ಜಂಗಮವಾಡಿ ಬುಕ್ ಮಾಡಿದ್ದೀವಿ. ಡೀಟೇಲ್ಸ್ ಬೇಕಿದ್ರೆ ಕೊಡ್ತೇನೆ, ಕಮೆಂಟ್ ಮಾಡಿ. ಜಂಗಮವಾಡಿಯಲ್ಲಿ ನಾವು ರೂಮ್ ಬುಕ್ ಮಾಡಿದ್ದೀವಿ. 6:45 7 ಗಂಟೆ ಹೋದ ನಂತರ ಅಲ್ಲಿ ಟೈಮ್ ಇದ್ರೆ ಕಾಶಿ ದರ್ಶನ ಹೋಗ್ತೀವಿ, ಇಲ್ಲ ಗಂಗಾ ಘಾಟ್ ಸೆಕ್ಷನ್ಗೆ ನಾವು ಸ್ವಲ್ಪ ತಿರುಗಾಡ್ತೀವಿ. ಅಲ್ಲಿ ರೆಸ್ಟ್ ಮಾಡ್ಕೊಂಡು ಬೆಳಿಗ್ಗೆ ಬೇಗನೆ ವಿಶ್ವನಾಥ ದರ್ಶನ ಬೆಳಿಗ್ಗೆ ಮಾಡ್ತೀವಿ. ಶುಕ್ರವಾರ ಬೆಳಿಗ್ಗೆ ದರ್ಶನ ಆದ್ಮೇಲೆ ಎಲ್ಲ ಮತ್ ಪುನಃ ಎಲ್ಲ ಘಾಟ್ ವಿಸಿಟ್, ನಂತರ ಕಾಲಭೈರವ ಟೆಂಪಲ್ ವಿಸಿಟ್. ಅಲ್ಲೆಲ್ಲ ಸ್ವಲ್ಪ ತುಂಬಾ ಟೆಂಪಲ್ ಇದೆ ಅಕ್ಕಪಕ್ಕ, ಗಲ್ಲಿ ತಿರುಗಾಡಿದ ಟೆಂಪಲ್ ಇದೆ. ಮತ್ತೆ ಕಂಪ್ಲೀಟ್ ಟೆಂಪಲ್ ವಿಸಿಟ್ ನಂತರ ಅಲ್ಲಿ ಪರ್ಚೇಸಿಂಗ್ ಎಲ್ಲ ಮಾಡಿ, ನಂತರ ಗುರುವಾರ ಸಂಜೆ ನಮ್ದು ಮತ್ತೆ ರೂಮಿಗೆ ರೆಸ್ಟ್. ಅದ ನಂತರ ಶನಿವಾರ ಏನ್ ನಮ್ಗೆ 2 ಗಂಟೆಗೆ ನಾವು ಅಲ್ಲಿಂದ ಹೊರಡ್ಬೇಕು ಫ್ಲೈಟಿಗೆ. ಆಲ್ರೆಡಿ ಫ್ಲೈಟ್ ಬುಕ್ ಮಾಡಿದೀವಿ ಅಂತ. ಆ ಟೈಮಲ್ಲಿ ಮಾರ್ಕೆಟ್ ವಿಸಿಟ್ ಸ್ವಲ್ಪ ಪ್ಲಾನ್ ಮಾಡಿದೀವಿ. ಅಲ್ಲಿ ದಶಾಶ್ವಮೇಧ ಘಾಟ್ ಪಕ್ಕನೆ ಒಂದು ಮಾರ್ಕೆಟ್ ಇದೆ. ಎಲ್ಲ ಬೇರೆ ಬೇರೆ ಐಟಮ್ ಎಲ್ಲ ಸಿಗುತ್ತೆ, ಡಿಫ್ರೆಂಟ್ ಇರೋದು, ಬಟ್ಟೆಗಳು, ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಲ್ಲ ಇದೆ. ಅದೆಲ್ಲ ಅಲ್ಲಿ ಸಿಗ್ಬಹುದು. ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಅಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡಿ, ಸಾಧ್ಯವಾದ್ರೆ ಅಲ್ಲೊಂದು ದರ್ಶನ ಮಾಡೋ ಚಾನ್ಸಸ್ ಇದೆ ವಾರಣಾಸಿ, ಮತ್ತೆ ಪುನಃ ವಿಶ್ವನಾಥ ದರ್ಶನ. ಅದಾದ ನಂತರ ನೇರ ಕ್ಯಾಬ್ ಬಸ್ ಬುಕ್ ಮಾಡೋದು ಏನು ಪ್ಲಾನ್ ಮಾಡಿಲ್ಲ. ಯಾವ್ದ್ರೆಲ್ಲ ಬುಕ್ ಮಾಡಿದ್ರೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ಬುಕ್ ಮಾಡ್ಕೊಂಡು ನಂತರ ನಾವು ಡೈರೆಕ್ಟ್ ಫ್ಲೈಟ್. ನಂತರ ಶನಿವಾರ ಸಂಜೆ 9 ಗಂಟೆ, ರಾತ್ರಿ 9:45 ಆಗ್ಬೋದು, 10 ಗಂಟೆನೇ ಆಗ್ಬೋದು, ಬೆಂಗಳೂರಿಗೆ ಮತ್ತೆ ಪುನಃ ರೀಚ್ ಆಗ್ತೀವಿ. ಇಲ್ಲಿಗೆ ನಮ್ದು 9 ದಿನದ ಟ್ರಿಪ್ ಕಂಪ್ಲೀಟ್ ಆಗುತ್ತೆ. ಇದು ಇವಾಗ ಜಸ್ಟ್ ಇನ್ ಡೀಟೇಲ್ ಆಗಿ ಟ್ರಿಪ್ ಆಗಿ ಹೇಳಿದೀನಿ. ಇನ್ ನಂತರ ಅಲ್ಲಿ ಜಂಕ್ಷನ್ ಹೋದಾಗ ಏನಾಯ್ತು, ಅಲ್ಲಿ ಜಂಕ್ಷನ್ ಅಲ್ಲಿ ಯಾವ ಜಂಕ್ಷನ್ ಅಲ್ಲಿ ನಾವು ಹಿಡಿದಿದ್ವಿ, ಜಂಕ್ಷನ್ ಹೇಗಿದೆ, ಅಲ್ಲಿಂದ ಹೇಗೆ ಟ್ರಾವೆಲಿಂಗ್ ಹೆಂಗ್ ಪ್ಲಾನ್ ಮಾಡಬೇಕು, ರೂಮ್ ಎಲ್ಲೆಲ್ಲಿ ಸಿಕ್ಕಿದೆ, ಎಷ್ಟೊತ್ತಿಗೆ ಹೋಗ್ಬೋದು, ಆಕ್ಚುಲ್ ಸಿನಾರಿಯೋ ಏನಂತ ಹೇಳಿದ್ರೆ, ಈಗ ನಾವು ಮಾಡ್ತಾ ಇರೋದು ಏನಿದ್ರು ಒಂದು ಥಿಂಕಿಂಗ್ ಅಲ್ಲ, ಹಿಂಗೆಲ್ಲ ಇದೆ ಅಂತ ಅಷ್ಟೇ. ನಮ್ಗೆ ಹೋಗಿ ಏನು ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅದಕ್ಕೆ ಫಸ್ಟ್ ಟೈಮ್ ಹೋದಾಗ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ರೈಲ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಜಂಕ್ಷನ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಟೆಂಪಲ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಎಲ್ಲವನ್ನು ಶೇರ್ ಮಾಡ್ತೀವಿ ವಿಡಿಯೋದಲ್ಲಿ. ಸ್ಟೇ ಟ್ಯೂನ್ಡ್. ಜಂಕ್ಷನ್ ಟು ಜಂಕ್ಷನ್.
Every junction has a story.